ಇವನ ಹಿಂಸೆಯನ್ನು ತಾಳಲಾರೆನು. ನನ್ನ ಅಪರಾಧವನ್ನು ಮನ್ನಿಸು ದೇವಾ, ಮನ್ನಿಸು. ಈ ನೀಳವಾದ ಜಡೆಯಿಂದ ನೇಣನ್ನು ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ತಡೆ ತಡೆ ಕೃತ್ಯವಿದು ದುಡುಕದಿರು ತಾಯೇ. ಅಮ್ಮ ತಡೆ ತಡೆ ಅಕೃತ್ಯಮಿದಂ ದುಡುಕದಿರು ತಾಯೇ. ಸ್ವಗದೊಳಿರ್ಪಂ ಶ್ರೀರಾಮಚಂದ್ರಂ ಕೆಡುಕ ದಶಾನನ ಶಿರಮುನಿರುತ್ತಂ ಕ್ಷಿಪ್ರದೋಳ್ ಬಂದು ಲಕ್ಷ್ಮಣ ಸಹಿತ ಅಮ್ಮ ರಾಮಂ ಕ್ಷೇಮಂ ರಾಮಂ ಸುಕ್ಷೇಮಂ. ಶ್ರೀರಾಮ ಲಕ್ಷ್ಮಣರು ನನ್ನೊಡೆಯನಾದ ಸುಗ್ರೀವರಾಜನ ಬಳಿಯಲ್ಲಿ ಕ್ಷೇಮದಿಂದಿರುವರು ತಾಯಿ, ಕ್ಷೇಮದಿಂದಿರುವರು. ಯಾವುದೇ ಅದ್ಭುತ ಕಪಿಯಾದರೂ ನಾನೇನಾದರೂ ಸ್ವಪ್ನವನ್ನು ಕಾಣುತ್ತಿರುವನೆ. ಸ್ವಪ್ನದಲ್ಲಿ ಕಪಿಗಳು ಕಾಣುವುದು ಅಮಂಗಲಕರವೆಂದು ನುಡಿಯುವರು. ರಾಮಚಂದ್ರ ರಾಮಚಂದ್ರ ನಿಮಗೆ ಯಾವ ಅಮಂಗಲವೂ ಆಗದಿರಲಿ. ರಾಮ 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 ನೆನೆಸದಿರಿಂದು ನಾಮ ರಘುನಂದನನ ಕಡೆಯಿಂದ ನಿಮ್ಮಯ ನೆನೆಸದಿರಿಂದು ನಾಮ ರಘುನಂದನನ ಕಡೆಯಿಂದ ನಿಮ್ಮಯ ಚಂದವರಿಯಲು ಬಂದ ಸೇವಕ ಚಂದವರಿಯಲು ಬಂದ ಸೇವಕನೆಂದು ತಿಳಿ ಅರವಿಂದಲೋ ಸಂದೇಹ ಬಿರು ಮಾತೆ ವಸುಂದರ ಸುತೆ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನು. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ. ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಪಾವನನ ಲೋಕಾವನನ ರಾಜೀವಲೋಚನ ಪಾವನ ಭಾವಿಸುತ್ತಲೇ ವಿಧ ವಿಧದಿ ಸುಗ್ರೀವನಾಜ್ಞೆಯ ಪಡೆದು ಬಂದಿಯ ಭಾವಿಸುತ್ತಲೇ ವಿಧ ವಿಧದಿ ಸುಗ್ರೀವನಾಜ್ಞೆಯ ಪಡೆದು ಬಂದ ಸಂದೇಹ ಬಿಡು ಮಾತೆ ವಸುಂದರ ಸುತೆ ವೃಂದಾರಕ ಸುಮಾನಿದೆ ಸಂದೇಹ ಬಿಡು ಮಾತೆ. ಅಮ್ಮ ಸಂದೇಹ ಪಡಬೇಡ ತಾಯಿ, ಸಂದೇಹ ಪಡಬೇಡ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು
ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆಯುವರು. ಅಮ್ಮ, ಸುಗ್ರೀವ ರಾಜನಿಂದ ನೇಮಿತಕೊಂಡು ನಿಮ್ಮನ್ನೇ ಹುಡುಕಲು ಬಂದಿರುವ ಶ್ರೀರಾಮಚಂದ್ರನ ಸೇವಕನಮ್ಮ, ಸೇವಕನು. ಜಲಸ್ಥಾನದಲ್ಲಿ ದುರುಳನಾದ ರಾವಣನು ಅಪಹರಿಸಿ ತಂದ ಸೀತಾಮಾತೆ ನೀವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿ ತಾಯಿ, ನಿಮ್ಮೊಡನೆ ಕೆಲವು ರಹಸ್ಯ ವಿಚಾರಗಳನ್ನು ಮಾತನಾಡಬೇಕಾಗಿರುವುದು. ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ಶತ್ರು ಪಕ್ಷದವನಲ್ಲವೆಂದು ತೋರುತ್ತಿದೆ. ಇರಲಿ, ವಿಚಾರಿಸುವೆ. ಜನಕಂ ಧರಣೀಧವಂ ವರಜನಕಂ ದಶರಥಾಂಕಿತಮಾನಂ ಜನಕಂ ಧರಣೀಧವಂ ವರಜನಕಂ ದಶರಥಾಂಕಿತ ಮಾವ ಇಳೆಯೋ ಇಳೆಯೋ ಕೌಸಲ್ಯಾತನಯಂ ಶ್ರೀರಾಮಚಂದ್ರನ ಅನುಪಮ ವಿಜಯ ಅಯ್ಯ, ದುರುಳನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯು ನಾನೇ. ಸಾರಾಚಾರ ಧೀರ ನಮೋಸ್ತುತೆ, ಸಾರಾಚಾರ ಧೀರ ನಮೋಸ್ತುತೆ, ಶ್ರೀರಮೆ ಪರಿಪಾಯಿ ವೈದೇ, ಶ್ರೀರಮೆ ಪರಿಪಾಯಿ ವೈದೇ, ಶ್ರೀರಮೆ ಪರಿಪಾಯಿ. ಧನ್ಯನಾದನಮ್ಮ, ಧನ್ಯನಾದನು. ನಿಮ್ಮ ದಿವ್ಯ ದರ್ಶನದಿಂದ ನನ್ನ ಜನ್ಮ ಸಾರ್ಥಕವಾಯಿತು. ನನ್ನ ವಂಶವೇ ಪಾವನವಾಯಿತಮ್ಮ, ನನ್ನ ವಂಶವೇ ಪಾವನವಾಯಿತು. ಅಯ್ಯ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಪಾದ ಸೇವಕನೇ ಆಗಿದ್ದರೆ ನಿನಗೆ ಮಂಗಳವಾಗಲಿ. ನೀನು ವಾನರರು, ರಾಮ ಲಕ್ಷ್ಮಣರು ನರರು, ನಿಮ್ಮ ಇವರ ಸಖ್ಯವಾದ ಬಗೆಯಾದರೂ ಹೇಗೆ? ಪೂರ್ಣ ವೃತ್ತಾಂತವನ್ನು ತಿಳಿಸಬಲ್ಲೆಯಾ ಮಾರುತಿ? ಶ್ರೀರಾಮ ಜಯ ರಾಮ, ಕಲ್ಯಾಣ ಗುಣಧಾಮ, ಅಮ್ಮ ಮನು ಮುನಿ ವಂದ್ಯನೆ ಮೋಕ್ಷ ಪ್ರದಾಯಕನೆ, ಮನು ಮುನಿ ವಂದ್ಯನೆ ಮೋಕ್ಷ ಪ್ರದಾಯಕನೆ, ಮಾನವ ರೂಪಿ ಶ್ರೀರಾಮ. ಮಾರುತಿ, ಜಾನಕಿ ಸೋಮ ಅವನೇ ಶ್ರೀರಾಮ, ಜಾನಕಿ ಸೋಮ ಅವನೇ ಶ್ರೀರಾಮ, ಕೌಸಲ್ಯ ಚಿತ್ರಾಮದೇ ದಿತ್ಯ ರಘುರಾಮ, ಕೌಸಲ್ಯ ಚಿತ್ರಾಮದೇ ದಿತ್ಯ ರಘುರಾಮ, ರಾಮ ರಾಮ ರಾಮ.
ದಶರಥ ನೃಪಾಲಂಗೆ ಇರಿತನು ಜತಾನಾಗಿ ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯ ತಾನಾಗಿ ಅನುಜ ಲಕ್ಷ್ಮಣಗೊಂಡು ಕಾನನಕ್ಕೆ ಐತಂದು ವಿಕಟಧನುಜರ ಕೊಂದು ಪೊರೆದನು ಅಹಲ್ಯೆಯ ನಂದು ಮಿಥಿಲೆಯೋ ಪರಮಟ್ಟು ಅಮ್ಮ ಮಿಥಿಲೆಯೋ ಪರಮಟ್ಟು ಆ ಶಿವಧನುವ ಮುರಿದಿಟ್ಟು ಮೈತಿಲಿಗೆ ಕರ ಕೊಟ್ಟು ಪರಶು ಗರ್ವವ ಸುತ್ತ ನನ್ನ ರಾಮನಮ್ಮ ರಾಮ ಪಿತೃವಾಕ್ಯವ ಸಹಿಸೆ ಸತಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲೆಸೆ ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲ್ಲಿ ಸೀತಾಪಹರಣದಲ್ಲಿ ತಲ್ಲಣಿಸಿ ಕಡು ಬಳಲಿದ ನನ್ನ ರಾಮನಮ್ಮ ಸುಗ್ರೀವಸಕನಾಗಿ ಈ ಹನುಮ ಕಿಂಕರನಾಗಿ ಎನ್ನಮ್ಮ ನಿನಗಾಗಿ ಕಳುಹಿದನು ಶೋಧನೆಗಾಗಿ ರಾಮ ರಾಮ ಈಗಲಾದರೂ ನಂಬು ಜನನೇ ನಂಬು. ಅಯ್ಯ, ನಿನ್ನ ಆಶ್ರಮ ಧರ್ಮವಾವುದು? ಅಮ್ಮ, ನಿನ್ನ ರಮಣನ ಕೃಪೆಯಿಂದ ನೈಶ್ಚಿಕವಾದ ಬ್ರಹ್ಮಚರ್ಯಾಶ್ರಮದಲ್ಲಿ ನೈಶ್ಚಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮಾರಾಮನ ಅನಂತ ಭಕ್ತನಾಗಿರುವೆನು ತಾಯೇ, ಅನಂತ ಭಕ್ತನಾಗಿರುವೆ. ಮಾರುತಿ, ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನು ಲಂಘಿಸಿ ಬಂದಾಗ ಆಗ ಯಾವ ರೂಪದಿಂದ ಬಂದೇ ಪುನಃ ರೂಪವನ್ನು ಧಾರಣ ಮಾಡಬಲ್ಲೆಯ? ಅಮ್ಮ, ಅದನ್ನು ಮಾತ್ರ ಬಯಸಬೇಡಿ ತಾಯಿ. ಆ ರೂಪವನ್ನು ನೋಡಿದರೆ ತಾವು ಭಯಪಡುವಿರಿ. ಮಾರುತಿ, ಶ್ರೀರಾಮಚಂದ್ರನ ಧರ್ಮ ಪತ್ನಿಯಾದ ನನಗೆ ಭಯವೆಂದರೆ ನನ್ನ ಮಾತನ್ನು ನಿರಾಕರಿಸಬೇಡ, ನಡೆಸಿಕೊಡು. ತಮ್ಮ ಚಿತ್ತ. ರಾಮ ಹರೇ ರಘು ರಾಮ ಹರೇ ಸೀತಾ ರಾಮ ಹರೇ ರಘು ರಾಮ ರಾಮ ಹರೇ
ಸಾಕು ಮಾಡು ಈ ನಿನ್ನ ರೂಪವನ್ನು ನನ್ನಿಂದ ನೋಡಲಾಗದು. ಪುನಃ ನೀನು ಸೌಮ್ಯ ರೂಪವನ್ನೇ ಪಡೆ. ಹೃದಂಬು ಜಗ ಮುದಂ ಪಡೆಯ ನದಂಬದಿರು ಕದಂಬ ಕಜ ಹೃದಂಬು ಜಗ ಮುದಂ ಪಡೆಯ ನದಂಬದಿರು ಕದಂಬ ಕಜ ಬೆದರ ಬೇಡವೆ ಮಾತೆ ಮಾನಿತೆ ಸದೆಯೇ ಶುಭಾನಿತೆ ಬೆದರ ಬೇಡವೆ ಮಾತೆ ಮಾನಿತೆ ಅಮ್ಮ ಅಮ್ಮ ರಾಘವ ಅಮ್ಮ ಅಮ್ಮ ರಾಘವ ಸಾರಿದಾನ ವಾರಿಗಳ ಸಾರಿದಾನ ವಾರಿಗಳ ನಿಧಾನಿಸಿ ಫಲ ತೋರಿಸಿ ನಿನ್ನ ದಾರಿಯ ಮುದವೇರಿಸುವೆ ನಿಧಾನಿಸಿ ಫಲ ತೋರಿಸಿ ನಿನ್ನ ದಾರಿಯ ಮುದವೇರಿಸುವೆ ಬೆದರ ಬೇಡವೆ ಮಾತೆ ಮಾನಿತೆ ಸದೆಯೇ ಶುಭಾನ್ವಿತೆ ಬೆದರ ಬೇಡವೆ ಮಾತೆ ಮಾನಿತೆ ಪದ ದಸರಿಗ ಗರಿ ಸರಿ ಸದ ಸದ ಪಗರಿ ಸ ಬೆದರ ಬೇಡವೆ ಮಾತೆ ಮಾನಿತೆ ಗಪದ ಸ ಪದ ಸಾಸ ಗಪದ ಸ ಪದ ಸಾಸ ಗರಿ ಸದ ರಿ ಸದ ಪ ಸದ ಪಗರಿ ಸದ ಪರಿ ಸದ ಸರಿ ಪಗರಿ ಸ ಗರಿ ಸರಿ ಸದ ಸದ ಪಗರಿ ಸದ ಪಗರಿ ನಿ ಸದ ಪ ಸರಿ ಗ ಪದ ಸ ಬೆದರ ಬೇಡವೆ ಮಾತೆ ಮಾನಿತೆ ಸರಿಯೇ ಶುಭಾನ್ವಿತೆ ಬೆದರ ಬೇಡವೆ ಮಾತೆ ಮಾನಿತೆ ಈಗಲಾದರೂ ನಂಬು ಜನನಿ ನಂಬು. ಮಾರುತಿ, ಈ ಘನತರವಾದ ವಿದ್ಯೆಯನ್ನೆಲ್ಲ ಎಲ್ಲಿ ಕಲಿತೆ? ಅಮ್ಮ, ಇನ ಮುಖ ಸುರರಲಿ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿಸಿದೆ ನಮ್ಮ ಜನನಿ. ಈನ ಮುಖ ಸುರರಲಿ ವಿನಯದಿ ಘನತರ ವಿದ್ಯೆಗಳ ಅಭ್ಯಾಸಿಸಿದೆ ನಮ್ಮ ಜನನಿ. ಅಮ್ಮ, ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು, ಅಣು ಮಹದಾಗಲು ಬಲ್ಲೆನು, ಹನುಮಂತನೆಂಬ ನಾಮವಿಹುದೋ ಶುಭಾಂಗಿ. ಶುಭಾಂಗಿ. ಅಮ್ಮ, ಅಣುರೂಪಿಯು ಮಹಾದ್ವಿಶ್ವರೂಪವನ್ನು ತಾಳಬಲ್ಲೆನು. ನನ್ನನ್ನು ಸಾಮಾನ್ಯದವನೆಂದು ತಿಳಿಯಬೇಡ ತಾಯಿ, ತಿಳಿಯಬೇಡ. ಮಾರುತಿ, ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನು ಗುಣಗಾಂಭೀರ್ಯಗಳನ್ನು ವರ್ಣಿಸಿ ಹೇಳಬಲ್ಲೆಯಾ? ಅಮ್ಮ, ಲೋಕಮೋಹಕನು ಪರಂಧಾಮನೂ ಆದ ಶ್ರೀರಾಮಚಂದ್ರನ ರೂಪು ಲಾವಣ್ಯಗಳನ್ನು
ಕೇವಲ ಮರ್ಕಟನಾದ ನನ್ನಿಂದ ವರ್ಣಿಸಲು ಸಾಧ್ಯವಿಲ್ಲ. ಭೂಮಿಯನ್ನೇ ಹಾಳೆಯನ್ನಾಗಿ ಮಾಡಿ, ಸಾಗರವನ್ನೇ ಶಾಯಿಯನ್ನಾಗಿ ಮಾಡಿಕೊಂಡು, ಆದಿಶೇಷನನ್ನೇ ಲೇಖನೆಯನ್ನಾಗಿ ಹಿಡಿದು, ಈ ಭೂಮಿ ಎಂಬ ಪತ್ರದ ಮೇಲೆ ಬರದಾಗಿಯೂ ಪಾರವಿಲ್ಲದಿರುವಾಗ ಮರ್ಕಟನಾದ ನಾನು ವರ್ಣಿಸಲು ಸಾಧ್ಯವೇ? ಅಮ್ಮ, ಏನೋ ನನಗೆ ತಿಳಿದ ಮಟ್ಟಿಗೆ ವರ್ಣಿಸುವೆನೋ, ಅನ್ಯಥಾ ಭಾವಿಸಬಾರದು. ಶ್ರೀರಾಮನ ಶುಭ ಲಕ್ಷಣಗಳ ಅಮ್ಮ, ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿತ ಶಾಸ್ತ್ರದೋಳ್ ಕೇಳಲ ಸದಳವಮ್ಮ. ಮರ್ಕಟನಾನೇನ ಬಲ್ಲೆ ಜನನೇ, ರಾಮನುಣ್ಣಿಸಲೋ ಚೆಲುವನೆ ಅಮ್ಮಯ್ಯ, ಚೆಲುವನೆ ಅಮ್ಮಯ್ಯ, ರಾಮನು ಎಂತ ಚೆಲುವನೆ ಅಮ್ಮಯ್ಯ. ರಾಮನು ಎಂತ ಚೆಲುವನೆ ಅಮ್ಮಯ್ಯ, ಕೇಳಮ್ಮ ತಾಯೇ ಶ್ರೀರಾಮನು ಎಂತ ಚೆಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ ರಾಮನು ಎಂತ ಚೆಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ ರಾಮನು ಎಂತ ಚೆಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ ರಾಮನು ಎಂತ ಚೆಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ ಶ್ರೀ ರಾಮನು ಎಂತ ಚೆಲುವನೆ ಅಮ್ಮಯ್ಯ. ಸಾಮಗಾನ ಪ್ರೇಮ ನಿರುಪಮ, 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 ಸಾಮಗಾನ ಪ್ರೇಮ ನಿರುಪಮ. ಸಾಮಗಾನ ಪ್ರೇಮ ನಿರುಪಮ, ಸಾಮಗಾನ ಪ್ರೇಮ ನಿರುಪಮ. ರಾಮ ರವಿಕುಲ ಸೋಮನಮ್ಮ, ರಾಮ ರವಿಕುಲ ಸೋಮ
ಕುಂತಲ ನೀಲಮಣಿಗಳ ಸಾಲು ಕುಂತಲ ಬಾಲ ನೋಡಲು ಬಾಲಚಂದ್ರನು ನೀಲಮಣಿಗಳ ಸಾಲು ಕುಂತಲ ಬಾಲ ನೋಡಲು ಬಾಲಚಂದ್ರನು ಹೋಲುತ್ತಿರುವುದು ಪಾಲಬಾಲವು ಹೋಲುತ್ತಿರುವುದು ಪಾಲಭಾಗವು ಹೋಲುತ್ತಿರುವುದು ಪಾಲಭಾಗವು ಹೋಲುತ್ತಿರುವುದು ಪಾಲಭಾಗವು ವಿಶಾಲ ವಚವಮ್ಮ ಕಮಲಾಚಿ ಕೇಳೆ ವಿಶಾಲ ವಚವಮ್ಮ ಕಮಲಾಚಿ ಕೇಳೆ ಶ್ರೀರಾಮನು ಎಂತ ಗೆಲುವನೆ ಅಮ್ಮಯ್ಯ ಕೇಳಮ್ಮಾತ ಕೇಳಮ್ಮಾತಾಯೇ ರಾಮನು ಎಂತ ಗೆಲುವನೆ ಅಮ್ಮಯ್ಯ ಕೇಳಮ್ಮಾತಾಯೇ ರಾಮನು ಎಂತ ಗೆಲುವನೆ ಅಮ್ಮಯ್ಯ ಚೆಲುವನೆ ಅಮ್ಮಯ್ಯ ಚೆಲುವನಮ್ಮಯ್ಯ ಅಮ್ಮ ಅಮ್ಮ ಶ್ರೀರಾಮಚಂದ್ರರು ನೀವು ಜಲಕ್ರೀಡೆ ಆಡುವಾಗ ನೀರನ್ನು ಕಲಕುತ್ತಾ 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 ನಿಮ್ಮ ಮುಖವನ್ನು ಕಮಲಕ್ಕೆ ಹೋಲಿಸಿದ್ರಂತೆ ನಿಜವೇ ತಾಯಿ? ನಿಜ ಮಾರುತಿ. ಅಮ್ಮ ವಾಮಾಂಗ್ರಿಯಲ್ಲಿ ಮತ್ಸಲಾಂಚನವೆಂಬ ಚಿಹ್ನೆ ಇರುವುದಂತೆ ಯಥಾರ್ಥವೇ? ಯಥಾರ್ಥ ಮಾರುತಿ. ಮುಂಗೈಯ ಮೇಲೆ ವಸುದಳವೆಂಬ ಮಚ್ಚೆ ಇರುವುದಂತೆ ಸತ್ಯವೇ ಅಮ್ಮ? ಸತ್ಯ. ಅಮ್ಮ ಅದು ಅಲ್ಲದೆ ಕಾಕಾಸುರನ ವೃತ್ತ ಮಾರುತಿ. ಅಮ್ಮ ಈಗಲಾದರೂ ನಂಬು ಜನನಿ ನಂಬು. ಏನು ಮಾಡಲಿ, ಈತನು ಎಷ್ಟು ವಿಧವಾಗಿ ಹೇಳಿದರೂ ನನಗೆ ನಂಬಿಕೆ ಸಾಲದಾಗಿದೆ. ಏನು ಮಾಡಲಿ? ಹೌದು ಹೌದು ತಾಯಿ, ಇಲ್ಲಿ ಅನೇಕ ರಾಕ್ಷಸರ ಮಧ್ಯೆ ನೊಂದು ಬೆಂದಿರುವ ನಿನಗೆ ನನ್ನ ಮೇಲೆ ನಂಬಿಕೆ ಬರಲು ಹೇಗೆ ತಾನೇ ಸಾಧ್ಯ? ಇರಲಿ, ರಾಮಾನುಗ್ರಹವಿದ್ದಂತಾಗಲಿ. ಅಂಗುಳಿಕೆಯನ್ನು ಸಮರ್ಪಿಸಿ ಧನ್ಯನಾಗಲಿ. ಅಮ್ಮ ಇದು ಶ್ರೀರಾಮಚಂದ್ರನ ಘನಮುದ್ರಿಕೆ. ಈಗಲಾದರೂ ನಂಬು ಜನನಿ ನಂಬು. ಮಾರುತಿ, ಈ ಮುದ್ರಾ ಉಂಗುರವನ್ನು ಕಂಡು ನನ್ನ ಸ್ವಾಮಿಯನ್ನೇ ಕಂಡಷ್ಟು ಸಂತೋಷವಾಯಿತು. ಅವರ ಕುಶಲ ವಾರ್ತೆಯನ್ನು ತಿಳಿಸಿದ್ರೆ ನನಗೆ ನಾನೇನಪ್ಪಾ ಪ್ರತ್ಯುಪಕಾರವನ್ನು ಮಾಡಲಿ? ಅಮ್ಮ ನಿನ್ನ ಮನ ಬಂದಂತೆ ನನ್ನನ್ನು ಅರಸುತ್ತಾಯಿ. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು. ಪ್ರಿಯ ರಾಮ ಭಕ್ತ ನಿಯತಾತ್ಮನಾಗು. ಚಿರಂಜೀವಿಯಾಗಿ ಚಿರಚೇತನಾಗು. ಚಿರಂಜೀವಿಯಾಗಿ ಚಿರಚೇತನಾಗು. ವಾಯುನಂದನ ಶ್ರೇಯೋವಂತು ಬಾಳೈ ವಾಯುನಂದನ. ವಾಯುನಂದನ. ಜಯಶಾಲಿಯಾಗು, ಕೀರ್ತಿಶಾಲಿಯಾಗು ಕುಮಾರ, ಕೀರ್ತಿಶಾಲಿಯಾಗು. ಅಮ್ಮ
ಲಕ್ಷ್ಮಣ ಸ್ವಾಮಿಗೆ ಏನೆಂದು ತಿಳಿಸಲಿ? ಆತನಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸಿಬಿಡು. ಅಮ್ಮ, ನಿಮ್ಮ ದರ್ಶನ ಮಾಡಿದ ಗುರುತಿಗಾಗಿ ಏನಾದರೂ ಒಂದು ವಸ್ತುವನ್ನು ಕೊಡಿ ತಾಯಿ. ಸ್ವಾಮಿಗೆ ಸಮರ್ಪಿಸಿ ಧನ್ಯನಾಗುವೆನು. ತೆಗೆದುಕೋ ಮಾರುತಿ, ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೊಪ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗೆ ಈ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡದಿದ್ದ ಪಕ್ಷದಲ್ಲಿ ಈ ಸೀತೆಯ ಮುಂದಿನ ಗುರಿಯೇ ಅಗ್ನಿ ಪ್ರವೇಶವೆಂದು ತಿಳಿಸಿ. ಅಮ್ಮ, ವೀರ ರಮಣೀಯಾದ ನೀವು ಈ ರೀತಿ ಮಾತನಾಡಬಾರದು ತಾಯಿ, ಮಾತನಾಡಬಾರದು. ಅಮ್ಮ ಅಮ್ಮ, ನಿಮ್ಮ ದರ್ಶನವಾಗುವ ತನಕ ಫಲಹಾದಿಗಳನ್ನು ಬುಂಜಿಸುವುದಿಲ್ಲ ಎಂದು ಅಂದು ಶ್ರೀರಾಮಚಂದ್ರನ ಪಾದದಡಿಯಲ್ಲಿ ಪ್ರತಿಜ್ಞೆ ಮಾಡಿದ್ದೆ. ಇಂದು ತಮ್ಮ ದರ್ಶನವಾದ ಬಳಿಕವಂತೂ ಹಸಿವು ತ್ರಿಶೂಗಳಾದರೂ ಬಹಳವಾಗಿ ಬಾಧಿಸುತ್ತಿರುವುದು. ಅಪ್ಪಣೆ ಕೊಟ್ಟರೆ ಇಲ್ಲಿಯೇ ಕಳಿತು ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಬುಂಜಿಸಿ ಹೋಗುವೆನು. ಮಾರುತಿ, ಇಲ್ಲಿನ ರಕ್ಕಸರು ಬಹಳ ದೂರ್ತರು. ಅವರ ಕಣ್ಣಿಗೆ ಕಾಣದಂತೆ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಬುಂಜಿಸಿ ಯಾವುದೇ ಗಲಭೆ ಮಾಡದಂತೆ ಹೊರಡು. ಹಾಗೆ ಆಗಲಿ, ಹಾಗೆ ಆಗಲಿ. ಅಮ್ಮ, ಮಾರುತಿ, ಕಪಿಗಳು ಬುಂಜಿಸುವುದನ್ನು ನೀವು ನೋಡಬಾರದು. ಸ್ವಲ್ಪ ಮರೆಯಾದರೆ ಬುಂಜಿಸಿಕೊಂಡು ಹೋಗುವೆ. ಹಾಗೆ ಆಗಲಿ ಮಾರುತಿ. ಜೈ ಜೈ ರಘುವೀರ ಸಮರ್ಥ. ಮೃತ್ಯುವಾಗಿ ಬಂದ ನಾನು ಈಗ ಶತ್ರುವಿನ ಬಲಾಬಲಗಳನ್ನು ತಿಳಿಯುವುದೇ ಅಷ್ಟೇ ಮುಖ್ಯವಾದದ್ದು. ಈ ಅಶೋಕವನವನ್ನೆಲ್ಲ ಹಾಳು ಮಾಡಿದರೆ ಇಲ್ಲಿರುವ ಕಾವಲುಗಾರರು ನನ್ನನ್ನು ಆ ರಾವಣನ ಆಸ್ಥಾನಕ್ಕೆ ಸೆಳೆದುಕೊಂಡು ಹೋಗುವರು. ಆಗ ಅವನಿಗೆ 2 ಹಿತೋಕ್ತಿಗಳನ್ನು ಹೇಳಿ ಇಲ್ಲಿಂದ ಮುಂದೆ ಹೋಗುವೆನು. ಜೈ ಜೈ ರಘುವೀರ ಸಮರ್ಥ. ರಾಮ 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 ಸೀತಾ, ರಾಮ 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 ಸೀತಾ. ಲಕ್ಷ್ಮಣ, ಸೀತಾನ್ವೇಷಣೆ ಕಾರ್ಯಕ್ಕೆ ಹೋದ ಆಂಜನೇಯನು ಇನ್ನು ಬಾರಲೇ ಇಲ್ಲವಲ್ಲ? ಸಮರ್ಥ. ಆಂಜನೇಯ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಇದೋ ಅಭಿಜ್ಞಾವಸ್ತುವನ್ನು ತೆಗೆದುಕೊಂಡು ಬಂದಿರುವೆನು. ಮಾರುತಿ, ಮಾರುತಿ, ಶತಯೋಜನ ವಿಸ್ತೀರ್ಣವುಳ್ಳ ಶರಧಿಯನ್ನು ದಾಟಿ ಸೀತೆಯ ಕುಶಲ ವಾರ್ತೆಯನ್ನು ತಂದು ಒಪ್ಪಿಸಿದ ನಿನಗೆ ಪ್ರತ್ಯುಪಕಾರವಾಗಿ ನಾನು ನಿನಗೆ ಏನನ್ನು ಕೊಡಲಿ ಮಾರುತಿ? ದೇವ, ನಿನ್ನ ಮನ ಬಂದಂತೆ ನನ್ನನ್ನು ಅರಸು ಸ್ವಾಮಿ. ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರು ಈ ವನಜ ಭವಾಂಡದೊಳಿಲ್ಲ, ಹೊರಸಿ ನೋಡಲು ಹನುಮ 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 ಕೇಳಲು ನಿನ್ನ ಪೋಲ್ವ ಭಕ್ತರು ಈ ವನದ ಭವಾಂಡದೊಳಿಲ್ಲ, ಅರಸಿ ನೋಡಲು ಹನುಮ ಹನುಮ ವಿನಯದಿ ದಶರಥಂಗೆ ನಾವು 4 ಪುತ್ರರಯ್ಯ. ವಿನಯದಿ ದಶರಥಂಗೆ ನಾವು 4 ಪುತ್ರರು. ಇಂದಿನಾರಭ್ಯ ನೀನು 5ನೆಯ ಪುತ್ರನೆಂದು ಭಾವಿಪೆವು ಹನುಮ. ಹನುಮಂತ, ಹನುಮಂತ, ದೇವ, ದಾಸ ನೀನಲ್ಲವೋ, ದಾಸ ನೀನಲ್ಲವಯ್ಯ, ಮನುಜ ನೀನಹುದು ದ್ವಾಸಿ ಪಟ್ಟೆಯೋ ಕನ್ನ. ಇತ್ತ ಬಾ ನಿನಗೆ ಲೇಸಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ. ನಡಿ, ಹೀಗಲೇ ಹೋಗಿ ಆ ರಾವಣನೊಡನೆ ಯುದ್ಧ ಮಾಡೋಣ. ಹಾಗೆ ಹಾಗೆ ಅದು ರಾಮ, ನಿಲ್ಲು, ಯುದ್ಧಕ್ಕೆ ಸಿದ್ಧನಾಗು.
ವೀರ ಸ್ವರ್ಗವನ್ನು ಪಡೆ. ರಾಮ ಜಯತು ಶ್ರೀರಾಮ ಸುನಾಮ ಅಮರ ವಿನುತ ಬಲ ಅಮಿತ ಬಲ ಚಂದ. ರಾಮ ಜಯತು ಶ್ರೀರಾಮ ಸುನಾಮ ರಾಮ ರಮ ರಮ ರಾಕ್ಷಸ ಭೀಮ ರವಿ ಕುಲ ಸೋಮ ರಾಜರ ನಾಮ ಪರಮ ಪುರುಷ ಹರಿ ಪಾವನ ಶ್ರೀ ಹರಿ. ರಾಮ ಜಯತು ಶ್ರೀರಾಮ ರಾಮ ಅಮರ ವಿನುತ ಬಲ ಅಮಿತ ಬಲ ರಾಮ ಜಯತು ಶ್ರೀರಾಮ ಸುನಾಮ. ಕಾಯೇನ ವಾಚಾ ಮನಸೇಂದ್ರಿಯೇ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿಯೇ ಸ್ವಭಾವಾತ್ ಕರೋಮಿ ಯಸ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಬನ್ನಿ ಶ್ರೀರಾಮಚಂದ್ರ ಪ್ರಭು ಕಿ, ಜೈ. ಶ್ರೀರಾಮಚಂದ್ರ ಪ್ರಭು ಕಿ, ಜೈ. ಶ್ರೀರಾಮಚಂದ್ರ ಪ್ರಭು ಕಿ, लक्ष्मण स्वामी की, सीता माता की, जय हनुमान की, भक्त मंडली की, चामुंडेश्वरी माता की, पौराणिक रंगभूमि की